ಎಲ್ಲಿ ಅಂತ ಹುಡ್ಕದ. ಅಯ್ಯಪ್ಪ ದೇವ್ರೆ, ಒಂದೊಂದ್ಸಲಿ ಮಂಗ್ ಮಾಯ ಆಗ್ತಾನೆ, ಫೋನ್ ಮಾಡಿ ಫೋನೇ ಎತ್ತಲ್ಲ. ನಾನು ಫೋನ್ ಮಾಡ್ತೀನಿ, ಫೋನೇ ಎತ್ತಲ್ಲ. ಆದ್ರೂ ನನಗೆ ಏನ್ ಬೇಜಾರಂದ್ರೆ 110 ರೂಪಾಯಿದು ಸಿಲ್ಕು ಡೈರಿ ಮಿಲ್ಕ್ ಚಾಕ್ಲೇಟು ನನಗೊಂದು ಇದೂ ಕೊಡ್ಲಿಲ್ವಲ್ಲ. ಅಯ್ಯೋ ರಾಮ, ಏನ್ ಮಾಡೋದ? ಯಾಶಕ್ಕೆ ಹೋಗ್ಲಿ ಅಂತ ಬಿಡ್ಬೋದು, ನನ್ನ ತಂಗಿದ್ದೀರ ಕೊಡಿಸ್ತಿದ್ನ. ಆದ್ರೆ ನನ್ನ ಮನ್ಸು ಕೇಳ್ತಿಲ್ವೇ, ಚಿಂಟು ನೀನೊಂದು ಇಟ್ಟು ತಿನ್ಬೇಕಿತ್ತು ಅಂತ. ಹೋಗ್ಲಿ, ನಾನು ದುಡ್ಡು ಕೊಟ್ಟು ತಗೊಂತೀನಿ ಮನೆ ಅಂದ್ರೆ ನನ್ನ 1 ರೂಪಾಯಿನೂ ದುಡ್ಡಿಲ್ಲ. ಅಲ್ಲಿ ನೋಡೋ, ಈ ಕಪಲ್ ನಟ್ಟಂತದ್ದು ಇಲ್ಲಿ ಕೂಕಣೈತಿ, ಏನೋ ಯೋಚನೆ ಮಾಡ್ತೈತಿ ಡೀಪಾಗಿ. ನಾವು ನೋಡಿದ್ರೆ ಅಲ್ಲಲ್ಲ ಹುಡ್ಕಾಡ್ತಿದೀವಿ ಸುಮ್ಮನೆ. ಅಂಥದ್ದು ಏನು ಒಳ್ಳೆ ತಲೆ ಮೇಲೆ ಬೆಟ್ಟ ಬಿದ್ದ ನಂಗೆ ಕೂಕಣನಿ ನೋಡ. ನಡಿ, ಏನಾಯ್ತು ಕೇಳೋಣ. ಸರಿ ಬಾ, ಹೋಗಿ ಕೇಳೋಣ. ಲೋ ಕೆಪ್ಪತ್ತಮ್ಮನ, ಯಾಕಲ್ಲ ಹಿಂಗ್ ಕೂಕಣಿ? ಏನಾಯ್ತು? ಯಾಕೆ ಸಪ್ಪಗೀಗ ಫೋನ್ ಮಾಡಿ ಫೋನ್ ಎತ್ತಲ್ಲ, ಏನಿಲ್ಲ? ಹೋಗತ್ತಾಗೆ ಬೇಜಾರತ್ತಾಗೆ. ಅಲ್ಲ ಏನಾಯ್ತಂತ ಕೇಳು. ಸುಮ್ಮನೆ ಹೋಗ್ತಿರಲ್ವ? ಒಂದ್ಸಲ ನಿನ್ನ ಮಕ್ಕ ನೋಡಿಲಿ. ಏನ್ ಹೇಳು, ಯಾಕೆ ಬೇಜಾರಾಗಿದ್ದು ಹೇಳು. ಹೇಳಂದ್ರೆ ಹೇಳು ಚಿಂಟು. ಮತ್ತೀಗ ಅಲ್ವಲ್ಲ, ಆ ಪಿಂಕಿ ನಿನಗೆಲ್ಲ ರಾಖಿ ಕಟ್ಟೈತಿ, ನೀನ್ ಏನನ್ನ ಕೊಟ್ಟಲ್ಲ ಹುಡುಗಿಗೆ, ಅದಕ್ಕೆ ಕಣ ಬೇಜಾರ ಕೂಕೊಂಡಿರೋದು ನಾನು. ಅಲ್ಲ ಏನನ 10 ರೂಪಾಯಿ ನಿನ್ ಕೈಗೆ? ಲೋ, ನಾನೇನು ಕೊಟ್ಟಿರ್ಲಿಲ್ಲ ಕಣ್ಣ. ನಮ್ಮ ಅಜ್ಜಿ ದುಡ್ಡು ಕೊಡ್ತು, 110 ರೂಪಾಯಿದು ಸಿಲ್ಕು ಡೈರಿ ಮಿಲ್ಕ್ ಚಾಕ್ಲೇಟ್ ತಂದು ಕೊಟ್ಟೆ. ಅಯ್ಯೋ, ಅದು ಖುಷಿ ಪಡ್ಬೇಕು ತಾನೆ, 110 ರೂಪಾಯಿ ಕೊಡ್ತಿದ್ದೆ, ಇನ್ನೇನು ಬೇಕು? ನಾನು ಏನಂದೆ ಗೊತ್ತಾ, ನನಗೂ ಡೈರಿ ಮಿಲ್ಕ್ ಒಂದಿಷ್ಟು ತಿನ್ಬನ ಅನ್ನಿಸ್ತಾ, ಅದಕ್ಕೆ ನಮ್ಮ ಅಜ್ಜಿಗಂದೆ, ನಮ್ಮ ಅಜ್ಜಿಗಂತೀನಿ ಪಿಂಕಿಗಂದೆ, ಏನಂತಂದ್ರೆ ಅಮ್ಮಿ ಮುಂದಿನ ಜನ್ಮ ಅಂತ ಇದ್ರೆ ಇಬ್ರು ಜೊತೆ ಊಟನ ಸರಿನಾ, ನೀನು ಅರ್ಧ ತಿನ್ನು, ನಂಗೆ ಅರ್ಧ ಕೊಟ್ರೆ ಇಬ್ರು ಜೊತೆ ಬಿಡ್ತೀವಿ, ಚೆನ್ನಾಗಿರ್ತೀವಿ ಅಂತಂದ್ರೆ ಹುಡುಗಿ ಏನಂತೈತೆ, ಜೊತೆ ಹುಟ್ಟದ್ ಬೇಡ, ಹಿಂಗೆ ಬೇರೆ ಊಟನ ಜೊತೆ ಹುಟ್ಟಿದ್ ಜಗಳಾಡ್ತೀವಿ ಹಂಗೆ ಹಿಂಗೆ ಅಂತೇಳಿ ಡೈರಿ ಮಿಲ್ಕ್ ಚಾಕ್ಲೇಟ್ ಎಲ್ಲ ತಗೊಂಡೋದ್ ಕಣ. ನನಗೊಂದು ಈಟು ಕೊಡ್ಲಿಲ್ಲ ಕಣ. ನೀನು ಒಬ್ಬ ಮನುಷ್ಯನಲ್ಲ ಅಲ್ವಲ್ಲ? ರಾಖಿ ಕಟ್ಟಿರೆ ಅಣ್ಣ ಆದರೂ ಏನನ ಕೊಡ್ತಾರೆ, ಚಾಕ್ಲೇಟ ಗಿಫ್ಟ ಏನನ ಒಂದು ಕೊಡ್ತಾರೆ, ಹೋಗ್ಲಿ 10 ರೂಪಾಯಿ ದುಡ್ಡು ಕೊಡ್ತಾರೆ. ಅದ್ರಾಗ ಯಾರನ್ನ ಪಾಲು ಕೇಳ್ತಾರೇನ? ಯಾವಂದ್ರೆ ಇವನು ಒಂದೀಟು ಮಾನ ಮರಿದಿಲ್ಲ ನಿಂಗೆ? ನಿನಗೇನು ಡೈರಿ ಮಿಲ್ಕ್ ಚಾಕ್ಲೇಟ್ ತಿನ್ಬೇಕಾ? ಬಾ, ನಾನು ದುಡ್ಡು ಕೊಡ್ತೀನಿ, ತೆಗಿ ತಿನ್ನು. ನಮ್ಮ ಸ್ವಾಮಿ, ನಾನು 100 ರೂಪಾಯಿ ಕೊಡ್ತೀನಿ, ತಗೊಂಡೋಗಿ ತಿನ್ನು. ಅಪ್ಪ, ಇದು ನನ್ನ ನನ್ಸೋ ನಿಜನೋ ಸುಳ್ಳೋ ಒಂದೂ ಗೊತ್ತಿಲ್ವಲ್ಲಪ್ಪ. ಯಾವ್ದ್ರಲ್ಲ ನೀವಿಬ್ರು ಹಿಂಗ್ ಮಾತಾಡ್ತೀರಾ? ಮತ್ತೆ ರಾಖಿ ಹಬ್ಬದ ಬಗ್ಗೆ ಏನನ್ನು ಗೊತ್ತೇ ನಿಮಗೆ? ಏನಂಗ್ ಗೊತ್ತೇಳು ನಿನಗೆ? ನಂಗೆ ಅದೆಲ್ಲ ಎಲ್ಲಿ ತಿಳ್ಕೊಂಚಾಳು, ಬ್ಯಾರನ್ನ ಬೈಕೊಂಡು ನೋಡಾಡು, ಆಮೇಲೆ ಇವ್ರ ಮೇಲೆ ಕೆಟ್ಟ ಹೋಗೊಂಡು ಹೋಗ್ತೀಯ. ಅದೇನಂತ ಹೇಳು. ಮತ್ತೀಗ ಕೃಷ್ಣನ್ಗೆ ಗಾಯ ಆಗಿರ್ತೈತೆ ಕೈಗೆ, ಆವಾಗ ದ್ರೌಪದಿ ಬಟ್ಟೆ ಕಟ್ಟಿರ್ತಾಳೆ ಗೊತ್ತಾ? ಅಂಗೈಗೆ ಗಾಯ ಆದಾಗ ಅದೇ ದ್ರೌಪದಿಗೆ ವಸ್ತ್ರಾಭರಣ ಮಾಡ್ತಾರಲ್ಲ, ಅವ್ ಸೀರೆ ಎಳಿಬೇಕಾರೆ ಕೃಷ್ಣ ಅದೇ ಬಟ್ಟೆಯಿಂದನ ಇದು ಅವ ಮಾನನ ಕಾಪಾಡ್ತೈತಿ ಕೃಷ್ಣ, ಸರಿನಾ? ಅಂತ ಮಹತ್ವ ಇರೋದನ್ನ ನೋಡಿದ್ರೆ ಆ ಹುಡುಗಿ ರಾಖಿ ಕಟ್ಟೈತಿ, ಹಾಗಾಗಿ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಟ್ಟು ಅದ್ರಾಗ ಅರ್ಧ ಪಾಲು ಕೇಳಾಮಿ. ನಿಂಗೇನು ಮಾನ ಮರಿದಿಲ್ಲ ನಿನಗೆ? ಆ ಹುಡುಗಿ ಕೊಟ್ರೆ ಇಸ್ಕೊಂಡು ತಿನ್ಬೇಕು, ಇಲ್ಲ ನೀನು ಯಾಕೆ ಕೇಳಪ್ಪ ಇದ್ದಿ? ಅಯ್ಯೋ ರಾಮ, ಏನನ್ನು ತಿಳ್ಕೊಂಡು ದೊಡ್ಡರಾಗ್ಬಿಟ್ಟಾರೆ ಇಬ್ರು. ನಾನು ಕೇಳಿದ್ದೆ ಕಣ, ಮರ್ತೋಗಿದ್ದೀನಿ ಅಷ್ಟೇ. ಹೋಗ್ಲಿ ಬಿಡಪ್ಪ ಸ್ವಾಮಿ, ನಾನು ಅನ್ಕೊಂಡಿದ್ದು ತಪ್ಪು, ಇನ್ಮೇಲೆ ನಾನು ಇಂಥ ತಪ್ಪು ಯಾವತ್ತೂ ಮಾಡಲ್ಲ. ಇವಾಗ ನನ್ನ ಮನ್ಸಿಗೆ ಸಮಾಧಾನ ಆಯ್ತು. ಇನ್ನೊಂದ್ಸಲಿ ಯಾರಿಗಾನ ಹಿಂಗೆ ಮಾಡಿದ್ರೆ ನಾನು ಸುಮ್ಮನಿರಲ್ಲ ನೋಡು. ಫೋನಂಬ ಅದು ಏನು ಆಸೆಯಿಂದ ಹಂಗಂದೆ, ಹೋಗ್ಲಿ ಬಿಡತ್ತಿಗೆ, ತಪ್ಪಾತು. ಅದೇ ನಾವು ಹಿಂಗೆ ಮಾಡಿ ಏನನ ನಿನಗೆ ಅದು ತಪ್ಪು ಅನ್ಸಿದ್ರೆ ಹೆಂಗ್ ಬೈತಿದ್ದಾಳು? ತೂತ್ ಬಿಡಂಗೆ ಹಾಕೊಂಡದನು. ಅಪ್ಪ ಸ್ವಾಮಿ, ಹೋಗ್ಲಿ ಬಿಡ್ರು, ತಪ್ಪಾಯ್ತು. ಕಾಫಿ ಕುಡಿತೀರಂದ್ರ? ಆ ಕಾಫಿನೂ ಬೇಡ, ಯಾಟಿನೂ ಬೇಡ, ಬಾ ಆಟಾಡಪ್ಪನ. ಲೋ ಬರೀ ನಾವು ಆಟಾಡೋದಾಯ್ತು, ಒಂದಿನ ಕಣ ಬುಕ್ ಇಟ್ಕೊಂಡು ಓದಿದೀವೇನ? ಓದ್ಕೊಂಬಂದೆ. ಆಗಸ್ಟ್ 15 ಬೇರೆ ಬರ್ತೈತೆ, ಹಾಡು ಹೇಳ್ಬೇಕಣೋ. ಹೇಳ್ತೀನಿ ಹೇಳು. ಇವಾಗ ಟ್ರೆಂಡ್ ಆಯ್ತಲ್ಲ, ನಿನ್ನ ಪ್ರೀತಿಗೆ ಸೋಲುವೆ ಯಾಕ? ಅಲ್ಲ ಕೆಪ್ಪತ್ತಿಮ್ಮಣ್ಣ, ಸೋಲುವೆ ನಿನ್ನ ಪ್ರೀತಿಯ ಮುಂದೆ ಇಡದೆ ಯಾವ ಲೆಕ್ಕ ನೀ, ಅದು ಅದನ್ನ ಹೇಳು. ಯಾರು ಮಕ್ಕಳಿಗೆ ಅದನ್ನ ಹೇಳಿದೆ. ಮತ್ತೀಗ ಯಾವ್ದಾರ ಹೇಳ್ಕೋಷ್ಟೇ. ಯಪ್ಪ ಈ ನನ್ನ ಮಕ್ಕಳಿಗೆ ಮೂಗಿನ ಮೇಲೆ ಕೋಪನಪ್ಪ.